ಹಾಯ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿರಲಿಲ್ಲ, ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಏನಿಲ್ಲ, ಇವತ್ತು ಹೋಳಿ. ಸೊ ಹೋಳಿ ದಿನ ವ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೇಘಾ ಕನ್ನಡ ವ್ಲಾಗ್. ನನ್ನ ಮಗಳು ಇವತ್ತು ಹೋಳಿ ಆಡೋದಕ್ಕೆ ಅಂತ ಅವ್ರ ಪಪ್ಪನ ಜೊತೆ ಹೋಗಿದ್ದಾಳೆ. ನಿನ್ನೆಯಿಂದನೂ ಒಂದೇ ಅವಳಿಗೆ. ನಿನ್ನೆ ಇಲ್ಲಿ ನಮ್ಮನೆ ಪಕ್ಕದ ಮನೆಯವರು ಒಂದು ಕಲರಿಂದು ಇದು ಕೊಟ್ಟೋದ್ರು, ಹೋಳಿ ಆಡುಪುಟ ಅಂತ. ಸೊ ನಿನ್ನೆಯಿಂದ ಅದನ್ನು ಬಿಟ್ಟಿಲ್ಲ ಅವಳು. ಮಲಗುವಾಗಲೂ ಕೈಯಲ್ಲೇ ಹಿಡ್ಕೊಂಡು ನಿದ್ದೆ ಮಾಡಿದ್ದಾಳೆ. ಅಷ್ಟು ಅವಳಿಗೆ ಇಷ್ಟ ಆಗಿಬಿಟ್ಟಿದೆ. ಕಲರ್ಸ್ ಅಂದ್ರೇ ಇಷ್ಟ ಮೊದಲೇ. ಸೊ ಬಣ್ಣ ಇನ್ನೂ ಆಟ ಆಡಬೇಕು, ಹಚ್ಕೋಬೇಕು ಅಂತೆಲ್ಲ ತುಂಬ ಖುಷಿ ಅವಳಿಗೆ. ಸೊ ಇಲ್ಲಿ ಬೆಳಗ್ಗೆ ಚಿಕ್ಕ ಹುಡುಗರೆಲ್ಲ ಇಲ್ಲಿ ನಮ್ಮ ಮನೆ ಹತ್ರ ರೋಡಲ್ಲಿ ಆಟ ಆಡ್ತಾಯಿದ್ರು. ಹೋಳಿ ಎದ್ದ ತಕ್ಷಣ ಕರ್ಕೊಂಡೋಗಿ ತೋರಿಸ್ದೆ ಅವಳಿಗೆ. ಅಮ್ಮ ನಾನು ಅಂತಿದ್ಲು. ನೆನ್ನೆನೇ ಅವ್ರ ಪಪ್ಪ ಹೇಳಿದರು, ನಾಳೆ ಅಲ್ಲಿ ನಮ್ಮ ಶಾಪ್ ಹತ್ರ ಹೋಳಿ ಆಡ್ತಾರೆ, ನಮ್ಮ ಹಸ್ಬೆಂಡೂ ಹೋಳಿ ಆಡ್ತಾರೆ, ಖುಷಿ ಅಲ್ವಾ. ಸೊ ನಾಳೆ ಕರ್ಕೊಂಡೋಗಿ ಹೋಳಿ ಆಡಿಸ್ಕೊಂಬರ್ತೀನಿ ಪುಟ ಅಂತ ಹೇಳ್ತಾಯಿದ್ರು. ಹೋಗಿದ್ದಾಳೆ ಬೆಳಗ್ಗೆ. ನಮ್ಮ ಅತ್ತೆನೇ ಹೋಗಿ ಇಲ್ಲೇ ಬಿಟ್ಟು ಬಂದರು. ಕಳಿಸು ಪಾಪನ್ನ ಅಂದರು ಹಸ್ಬೆಂಡು. ಸೊ ಹಾಗಾಗಿ ಬಿಟ್ಟು ಬಂದಿದ್ದಾರೆ. ಇನ್ನೂ ಬಂದಿಲ್ಲ, 10 ಗಂಟೆ ಆಗಿದೆ, ಇನ್ನೂ ಬಂದಿಲ್ಲ. ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದಮೇಲೆ ಅವಳು ನಮ್ಮ ಹಸ್ಬೆಂಡು ಯಾವ ಥರ ಇರ್ತಾರೆ ತೋರಿಸ್ತೀನಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಪ್ಲೀಸ್ ನೋಡಿ. ಹಾಯ್. ಸೊ ನನ್ನ ಮಗಳು ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡಿ ಕೇಳಿದೆ. ಸೊ ಇನ್ನೂ ನಡೀತಾ ಇದೆ. ಅವಳು ಬರೋದಕ್ಕೆ ರೆಡಿನೇ ಇಲ್ಲ. ಆಟ ಆಡೋ ಕಡೆ ಫುಲ್ಲು ಅವಳು ಎಂಜಾಯ್ ಮಾಡ್ತಿದ್ದಾಳೆ ಅಂದರು. ಹಾಗಾಗಿ ಸುಮ್ಮನೆ ಕೂತ್ಕೊಂಡು ಏನು ಮಾಡೋಣ ಅಂದ್ಕೊಂಡೆ. ಸೊ ನೆನ್ನೆ ಹುಣ್ಣಿಮೆ ಇತ್ತು, ಪ್ಲಸ್ ಗ್ರಹಣವೂ ಇತ್ತು. ಸೊ ಹಾಗಾಗಿ ನಾವು ಹೇಗೆ ಆಚರಣೆ ಮಾಡಿದ್ವಿ ಅನ್ನೋದನ್ನ ಹೇಳೋಣ ಅಂದ್ಕೊಂಡಿದ್ದೀನಿ. ಗ್ರಹಣ ಬಂದು ಇದು ಈ ವರ್ಷದ ಮೊದಲನೇ ಗ್ರಹಣ ಅಂತ ಹೇಳ್ತಾ ಇದ್ದಾರೆ, ಖಗ್ರಾಸ್ ಚಂದ್ರಗ್ರಹಣ. ಸೊ ನಾನು ಬೆಳಗ್ಗೆಯಿಂದ ಬರೀ ತಿಂಡಿ ಮಾಡಿಕೊಂಡು ಎಲ್ಲರೂ ತಿಂಡಿ ತಿಂದ್ವಿ ಅಷ್ಟೇ. ಮಧ್ಯಾಹ್ನ ಮತ್ತೆ ಊಟ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ. ಅದು ಬಿಟ್ಟು ಇನ್ನೇನು ಮಾಡಿಲ್ಲ. ಬೆಳಗ್ಗೆ ಕಸ ನೆಲ ಸ್ನಾನ ಪೂಜೆ ಏನೂ ಇಲ್ಲ. ಸುಮ್ಮನೆ ಆರಾಮಾಗಿ ಫುಲ್ ರೆಸ್ಟು. ಮಲಗಿದ್ದೆ. ಸ್ವಲ್ಪ ಟಿ ವಿ ನೋಡಿದ್ದು. ಹೊರಗೂ ಇನ್ನೇನು ಮಧ್ಯಾಹ್ನ ಬಿಸಿಲು, ಎಲ್ಲೂ ಹೋಗಿಲ್ಲ. ನನ್ನ ಮಗಳನ್ನು ಶಾಪ್ ಕಡೆ ಕಳಿಸ್ತಾ ಇದ್ದೆ ಡೈಲಿ. ಸೊ ನನ್ನ ಮಗಳನ್ನು ಹೊರಗೆ ಬಿಡಲಿಲ್ಲ ಅವತ್ತು. ಸೊ ಹೀಗೆ ಫುಲ್ ಸೋಂಬೇರಿತನ ಅವತ್ತು. ಮಲ್ಕೊಂಡಿದ್ದು, ನಿದ್ದೆ ಮಾಡಿದ್ದು, ಟಿ ವಿ ನೋಡಿದ್ದು, ಸ್ನಾನ ಇಲ್ಲ, ಪೂಜೆ ಇಲ್ಲ, ಒಂಥರ ಅನ್ನಿಸ್ಬಿಡ್ತು ನನಗೆ. ಡೈಲಿ ಈ ಥರ ಇದ್ಬಿಟ್ರೆ ಮನುಷ್ಯ ಇರೋದಕ್ಕೆ ಆಗಲ್ಲ, ಎಸ್ಪೆಷಲಿ ನನಗೆ, ಬೇರೆಯವ್ರದ್ದು ಗೊತ್ತಿಲ್ಲ. ಸೊ ಹೀಗೆ ನಮ್ಮ ಹಸ್ಬೆಂಡು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹೋದರು. ಮತ್ತು ಸಂಜೆನೂ ಬಂದು 7 ಗಂಟೆ ಮೇಲೆ ಸ್ನಾನ ಮಾಡಿದ್ರು. ನನ್ನ ಮಗಳು ಅಷ್ಟೇ ಆ ಟೈಮಲ್ಲಿ ಪಪ್ಪ ಸ್ನಾನ ನಾನು ಅಂದ್ಲು. ಅವಳಿಗೂ ಇನ್ನೇನು ಮಕ್ಕಳಿಗೆ ಹೇಳಿದರೆ ಅರ್ಥ ಆಗಲ್ಲಲ್ವ, ಮಾಡಿಸಿದ್ರು. ಸಂಜೆನೂ ನಾನು ಮಾಡ್ಬೇಕಾದ್ರೆ ನಾನು ಇಬ್ಬರು ಸ್ನಾನ ಮಾಡ್ಕೊಂಡ್ವಿ. ಹಾಗೆ ಇಬ್ಬರು ಪೂಜೆ ಮಾಡಿದ್ವಿ. ಅಷ್ಟರೊಳಗೆ ನಮ್ಮ ಹಸ್ಬೆಂಡು ಬಂದರು. ಸೊ ಪೂಜೆ ಎಲ್ಲ ಮುಗೀತು, ಅವರು ಬಂದರು, ಅವರು ಸ್ನಾನ ಮಾಡಿಕೊಂಡ್ರು. ಸೊ ಅವತ್ತು ಆಲ್ರೆಡಿ ಸ್ನಾನ ಪೂಜೆ ಎಲ್ಲ ಆಗೋಷ್ಟರೊಳಗೆ 7:15 ಆಯಿತು. ಅಷ್ಟರೊಳಗೆ ಇನ್ನೇನು ಅಡುಗೆ ಮಾಡೋದು ಒಂದು ದಾಲ್ ಕಿಚಡಿ ಮಾಡಿದ್ದೆ. ಸೊ ಅವತ್ತಿನ ಡೇ ಮುಗೀತು. ಎಲ್ರಿ ತೋರಿಸ್ರಿ. ವಾ, ಎಷ್ಟು ತಂದಿದ್ದಿಲ್ಲ ಬಿಟ್ಟ. ಏನು ನಿಮ್ದು ಅವತಾರ? ಬಿಚ್ಚಂಗಿಲ್ಲ, ಇಲ್ಲಿ ಬಿಚ್ಚಂಗಿಲ್ಲ ಪುಟ್ಟ. ಹಾಯ್ ಮಾಡು. ಇಲ್ಲಿ ನೋಡಿ, ಹಾಯ್ ಮಾಡಪ್ಪಜ್ಜಿ. ಇಷ್ಟೊಂದು ಹೋಳಿ ಆಡಿ ಬಂದಿದ್ದೀಯಲ್ಲ, ಎಷ್ಟು ಸ್ನಾನ ಮಾಡಿಸ್ಬೇಕು ನಿನಗೀಗ ನಾವು?
ಕಿತ್ಕೋಬೇಡೆ, ಜುಟ್ಟೆ ಕಿತ್ಬಿಟ್ಟಲ್ಲ ಅಜ್ಜಿ. ಏನೇನು ಮಾಡಿದೆ ಅಲ್ಲಿ ಹೇಳು. ಬಣ್ಣ. ಹಾಂ, ಯಾರು ಹಚ್ಚಿದ್ರು ಪುಟಾಣಿ? ಹೇಳು ಯಾರು ಹಚ್ಚಿದ್ರು ಅಂತ. ಹಂಗೆ ಮಾಡ್ಕೋಬೇಡ ಬಿಡು, ಸ್ನಾನ ಮಾಡಿಸ್ತೀನಿ, ಈಗೆಲ್ಲ ಸರಿ ಹೋಗುತ್ತೆ. ಸೂಪರ್. ಈಗ ಬಿಚ್ಚಂಗಿಲ್ಲ, ಸಾಕು. ಸರಿ, ಇಲ್ಲೆಲ್ಲ ಮುಟ್ಬೇಡ ದಿಂಬೆಲ್ಲ ನೀನು. ನಡಿ, ಸ್ನಾನ ಮಾಡಿಸ್ತೀನಿ. ಬಾಯ್ ಮಾಡು. ಏನು ಆಟ ಆಡಿ ಬಂದೆ? ಮತ್ತೆ ನಾಳೆ ಆಡೋವಂತೆ, ಆಯ್ತಾ? ಎತ್ತಿಡೋಣ ಅಲ್ಲಿ. ಯಾಕೆ ತಗೊಂಬಂದ್ರಿ ಇದನ್ನ? ಅವ್ಳು ಬಿಡ್ತಾಳ ನೋಡಲ್ಲಿ. ಆಡಬಾರ್ದು, ಮುಗೀತಲ್ವಾ? ಕರ್ಕೊಂಡು ಹೋಗಿ ಆಡಿಸ್ಲಿಲ್ವಾ? ಕೊಡೋದು ವಾಪಸ್ ಕೊಟ್ಟು ಬರ್ತೀನಿ. ಮತ್ತೆ ಎತ್ತಿಡ್ಕ, ನಾಳೆ ಆಡುವಂತೆ, ಆಯ್ತಾ? ಅದು ಅಷ್ಟೇ, ಎಲ್ಲದು ಅಷ್ಟೇ. ಅದು ಕೊಡು. ಪಪ್ಪು ಯಾರು ಹಚ್ಚಿದ್ರು ಹಿಂಗೆಲ್ಲ ನಿನಗೆ? ಮಾಮರು ಹಚ್ಚಿದ್ರಾ? ಮುಗೀತು, ಆಟ ಮುಗೀತು ಇಲ್ಲಿಗೆ, ಆಯ್ತಾ? ಮತ್ತೊಂದೇನು ವರ್ಷ. ಮತ್ತೆ ಆಮೇಲೆ ನಾಳೆ ಅಂತ ಕೇಳಿ ಬಾಯ್ ಮಾಡು. ಇಲ್ಲಿ ತಿರುಗ್ಬಾಡು, ನೋಡಿ ಈ ಕಡೆ ನೋಡು. ಫೋನ್ ಎಲ್ಲಿದೆ? ಫೋನ್. ಹ್ಯಾಪಿ ಹೋಲಿ. ಬಾಯ್. ಸೊ ಫೈನಲಿ ಹೋಳಿ ಆಡಿದ್ದೆಲ್ಲ ನನ್ನ ಮಗಳು ನಮ್ಮ ಹಸ್ಬೆಂಡು ನೋಡಿ ಇಲ್ಲೇ ಶಾಪ್ ಆಪೋಸಿಟಲ್ಲಿ ಆಡ್ತಾ ಇದ್ದಾರಂತೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಬಾಯ್.